ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಏನು ಮಾಡೋಣ ಅಂದ್ರೆ ನಾನು ಕಟ್ಟಿನ ಸಾರಿನ ಪುಡಿ ಮಾಡ್ಲಿಕ್ಕತ್ತೀನಿ. ಅಂದ್ರೆ ಈಗ ಹೋಳಿಗೆ ಮಾಡಿದೊಳಗೆ ಕರ್ಗಡು ಮಾಡಿದಾಗ ಏನು ಕಟ್ಟು ಬರ್ತದಲ್ಲ, ಆ ಸಾರಿಗೆ ಹಾಕ್ಲಿಕ್ಕೆ ಏನು ಪೌಡ್ರ್ ಹಾಕ್ತೀವಿ ಅದನ್ನು ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಏನೇನು ಸಾಮಾನು ಬೇಕಂದ್ರೆ ನಾವು ಒಂದು ಅರ್ಧ ಹೋಳು ಒಣ ಕೊಬ್ಬರಿ ತೊಗೊಂಡಿನಿ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿನಿ, ಇಂಗು, ಒಂದು ಈ ವಾಟ್ಗದ್ಲೆ ಕಾಲು ವಾಟ್ಗ ಮೆಣಸು ತೊಗೊಂಡಿನಿ ನಾನು. ಇದು ಒಂದು ವಾಟ್ಗ ಜೀರಿಗೆ ತೊಗೊಂಡಿನಿ, ಇದ್ರ ಅರ್ಧ ಹವೀಜ ತೊಗೊಂಡಿನಿ. ಅಂದ್ರೆ ಇಷ್ಟು ಈ ವಾಟ್ಗ ಯಾವ ಮೆಜರ್ಮೆಂಟ್ಲೆ ತೊಗೋತಾರೆ ಅದ್ರ ಅರ್ಧ ಹವೀಜ, ಕಾಲು ಮೆಣಸು ತೊಗೋಬೇಕು. ಈಗ ಇದನ್ನು ಹುರ್ಕೊಳ್ಳೋಣಂತ. ಈಗ ಒಂದು ಬುಟ್ಟಿ ಬಿಸಿಗಿಟ್ಟೆ ನಾನು. ಇದಕ್ಕೇನಾದ್ರೆ ಜೀರಿಗೆ ಹಾಕ್ಲಿಕ್ಕತ್ತೀನಿ. ಸಣ್ಣ ಉರಿಯೊಳಗೆ ಹುರ್ಕೋಬೇಕು ಇದನ್ನು ಜೀರಿಗೆನ. ಇದು ಜೀರಿಗೆ ಕೆಂಪಾಗ್ಲಿಕ್ಕೆ ಬಂದದ. ಈಗ ಇದಕ್ಕೆ ಏನದ ನಾನು ಇದು ಹವೀಜ ಹಾಕ್ಲಿಕ್ಕತ್ತೀನಿ. ಮತ್ತೇನದ ಇದು ಕಾಳು ಮೆಣಸು ಹಾಕ್ಬೇಕು. ಹಾಕಿ ಚಲೋತ್ನಂಗೆ ಹುರ್ಕೋಬೇಕು. ಇದೆಲ್ಲ ಹುರಿದದ ಕೆಂಪಾಗ್ಯದ. ಆಮೇಲೆ ಘಮ ಬರ್ಲಿಕ್ಕತ್ತದ, ಇದು ಹುರಿದಿದ್ದೆಲ್ಲ ವಾಸನೆ ಚಲೋ ಬರ್ಲಿಕ್ಕತ್ತದ. ಇದಕ್ಕೇನದ ಎಣ್ಣೆ ಹಾಕೋಬಾರ್ದು, ಡ್ರೈ ಆಗಿ ಹುರ್ಕೋಬೇಕು ಇದನ್ನು. ಈಗ ಇದನ್ನ ಒಂದು ಬುಟ್ಟಿಗೆ ತಗೊಳ್ಳೋಣ ಅಂತ. ಈಗೇನದ ಇದಕ್ಕೆ ಕರಿಬೇವು ಹಾಕ್ಲಿಕ್ಕತ್ತೆ ನಾನು. ಚಲೋತ್ನಂಗೆ ಹುರ್ಕೋಬೇಕು. ಕರಿಬೇವು ನೀರಿನ ಅಂಶ ಎಲ್ಲ ಹೋಗೋಂಗೆ ಇದನ್ನು ಸ್ವಚ್ಛ ತೊಳೆದು ವರ್ಷ ಇಟ್ಕೊಂಡೆ ನಾನು. ಒಣದಿರ್ಬೇಕು, ಹಸಿದಿರಬಾರ್ದು. ಮತ್ತು ಹುರ್ಕೊಳ್ಳೋದು ಚಲೋ ಕ್ರಿಸ್ಪಿ ಆಗೋಂಗೆ ಹುರ್ಕೋಬೇಕು ಇದನ್ನು. ಈಗ ಇದಕ್ಕೆ ಒಣ ಕೊಬ್ಬರಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಕೈ ಆಡಿಸಿ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಅದೇ ಬಿಸಿಗೆ ಇದು ಒಣ ಕೊಬ್ಬರಿ ಹಾಕ್ಬೋದು. ಹತ್ತಿಸ್ಬಾರ್ದು ಇದನ್ನು. ಚಲೋತ್ನಂಗೆ ಹುರ್ಕೋಬೇಕು ಇದ್ರೊಳಗನ. ಈಗ ಇದೆಲ್ಲ ಹುರಿದಿತ್ತ ಇದು ಕೊಬ್ಬರಿ ಮತ್ತು ಕರಿಬೇವು ನಾ ಮೊದಲು ಹುರ್ಕೊಂಡಿದ್ದು ಹವೀಜ, ಜೀರಿಗೆನು, ಮೆಣಸು ಇದಕ್ಕೆ ಹಾಕಿನಿ. ಇದಕ್ಕೆ ಹಾಕಿ ಆಡಿಸಿ ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ರೆ ಗ್ಯಾಸ್ ಆಫ್ ಮಾಡಿದರೆ ಆ ಬುಟ್ಟಿ ಬಿಸಿಗೆ ಇನ್ನೂ ಸ್ವಲ್ಪ ಹುರ್ಕೋತದೆ ಎಲ್ಲಾನು. ಇದು ಪೂರ್ಣ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಬೇಕಿದ್ದೀನಿ. ಇದು ಆರ್ಲಿಕ್ಕೆ ಬಿಡೋಣಂತ. ಈಗ ಇದು ಪೂರ್ಣ ತಣ್ಣಗಾಗಿದೆ. ಇದನ್ನೆಲ್ಲ ಪೌಡ್ರ್ ಮಾಡ್ಕೊಬೋದು. ಇದು ಕಟ್ಟಿನ ಸಾರಿನ ಪುಡಿ ರೆಡಿ ಆಗಿದೆ. ಭಾಳ ಟೇಸ್ಟ್ ಆಗ್ತದೆ ಇದು. ಇದು ಕಟ್ಟಿನ ಸಾರಿಗೂ ಹಾಕ್ಬೋದು, ಮತ್ತು ಟೊಮೆಟೊ ತಿಳಿ ಸಾರು ಮಾಡಿದಾಗ ಅದಕ್ಕೂ ಹಾಕ್ಬೋದು. ಗೊಡ್ಡು ಸಾರು ಮಾಡ್ತೀವಲ್ಲ ನಾವು ಬರೀ ಹುಣಸೆಹಣ್ಣಿಂದ, ಆ ಸಾರಿಗೂ ಹಾಕ್ಬೋದು. ಭಾಳ ಟೇಸ್ಟ್ ಆಗ್ತದೆ. ಮತ್ತು ಇದಕ್ಕೆ ಏನದ ನಾವು ಒಣ ಮೆಣಸಿನ್ಕಾಯಿ ಆಯ್ತು, ಖಾರ ಪುಡಿ ಆಯ್ತು ಯಾವುದೂ ಹಾಕಂಗಿಲ್ಲ. ಇದ್ರೊಳಗೆ ಏನು ಮೆಣಸು ಇರ್ತದಲ್ಲ, ಮೆಣಸಿನ ಖಾರ ಇದಕ್ಕೆ ಅಷ್ಟು ಟೇಸ್ಟ್ ಆಗ್ತದೆ. ಇದು ನಿಮ್ಮ ಮನೆಯೊಳಗೆ ನೀವು ಒಮ್ಮೆ ಟ್ರೈ ಮಾಡಿರಿ. ಚಲೋ ಅನಿಸ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಚಾನಲ್ನ. ಮತ್ತೆ ಭೇಟಿ ಆಗೋಣಂತ. ಶ್ರೀರಾಮ ಸಮರ್ಥ.